ಸೂರ್ಯ ಯಾಕಿಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಸ್ವಲ್ಪ ಸಮಾಧಾನವಾಗಿರು. ಸುರಭಿ, ಇಲ್ಲಿದ್ಕೊಂಡು ನನಗೆ ಸಮಾಧಾನ ಹೇಳೋದು ಸುಲಭ, ಆದರೆ ಅಲ್ಲಿ ಭೂಮಿ ಎಷ್ಟು ಚಡಪಡಿಸ್ತಾ ಇರ್ತಾಳೆ ಅಂತ ನಮಗೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಿನ್ನ ಮಾತು ಕೇಳಿ ಅವಳನ್ನ ಕಳಿಸ್ದೆ ನೋಡು, ಅಲ್ಲೇ ತಪ್ಪಾಕಿತ್ತು. ಈಗ ನೋಡು ಪರಿಸ್ಥಿತಿ ಹೇಗೆ ಕೈ ಕೊಟ್ಟಿದೆ ಅಂತ. ಈಗೆಲ್ಲ ನನ್ನ ತಲೆ ಕಟ್ಬೇಡ. ಹೀಗಾಗತ್ತೆ ಅಂತ ನಾನೇನಾದರೂ ಅನ್ಕೊಂಡಿದ್ನ? ನನ್ನ ಉದ್ದೇಶ ಇದ್ದಿದೆ ಬೇರೆ. ಇನ್ನೇನು ಮದುವೆ ಬರ್ತಿದೆ, ಇಬ್ರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಕಳಿಸ್ದೆ. ಸೂರ್ಯ, ನಿನಗೂ ಗೊತ್ತು, ಮದುವೆ ಫಿಕ್ಸ್ ಆದವರು ಊಟಕ್ಕೆ ಹೋಗೋದು, ಹೊರಗಡೆ ಸುತ್ತಾಡೋದು ಇದೆಲ್ಲ ಕಾಮನ್. ಅಷ್ಟೇ ಯಾಕೆ ಈಗೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಮೂರು ದಿನ ಊರಿಂದ ಹೊರಗೆ ಹೋಗ್ತಾರೆ. ಇದೆಲ್ಲ ಪಟ್ಟಣದಲ್ಲಿ ಬೆಳೆದವ್ರಿಗೆ ಸರ್ವೇ ಸಾಮಾನ್ಯ ಆಗಿರುತ್ತೆ, ಆದರೆ ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ಇಷ್ಟಕ್ಕೂ ಭೂಮಿ ಅವನ ಜೊತೆಲಿ ಹೋಗೋದಕ್ಕೆ ಒದ್ದಾಡ್ತಾ ಇದ್ಲು. ನಾವೇ ಬಲವಂತ ಮಾಡಿ ಅವಳನ್ನ ಅವನ ಜೊತೆ ಕಳಿಸಿತ್ತು. ಈಗ ಅವಳಿಗೆ ಧೈರ್ಯ ಹೇಳೋಣ ಅಂತಂದ್ರೆ ಅವಳಿಗೆ ಫೋನ್ ಕಾಲ್ ಹೋಗ್ತಾನೆ ಇಲ್ಲ. ಅದಕ್ಕೆ ನಾನು ಇಷ್ಟೊಂದು ಒದ್ದಾಡ್ತಾ ಇರೋದು. ಅವ್ರು ಹೋಗೋ ಜಾಗದಲ್ಲಿ ನೆಟ್ವರ್ಕ್ ಇರಲ್ಲ ಅಂತ ನನ್ಗೇನಾದ್ರೂ ಗೊತ್ತಿತ್ತಾ? ನೀನ್ ನೋಡಿದ್ರೆ ನಾನೇ ತಪ್ಪು ಮಾಡಿರೋ ಥರ ಬ್ಲೇಮ್ ಮಾಡ್ತಿದ್ಯಾ. ಮೇ ಬಿ ಅವ್ರು ಬರೋದು ಲೇಟ್ ಆಗ್ಬೋದು, ಅಲ್ಲೇ ಇನ್ ಸೆಟ್ಲ್ ಆಗಲ್ಲ ಅಲ್ವಾ? ಬಂಗಾರು, ಅಳಿಯಂದ್ರೆ ಯೋಚನೆ ಮಾಡ್ತಾ ಇರೋ ರೀತಿ ಸರಿಯಾಗೇ ಇದೆ ನೋಡು. ನಮ್ಮ ಹಿರಿಯರು ಮದುವೆಗೆ ಮುಂಚೆ ಯಾವ ಜೋಡಿನೂ ಹೊರಗಡೆ ಕಳಿಸ್ತಾ ಇರಲಿಲ್ಲ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಕತ್ಲಾಗೋಷ್ಟರಲ್ಲಿ ಹೆಣ್ಮಕ್ಳು ಮನೆಗೆ ಬಂದು ಸೇರ್ಕೋಬೇಕು. ಇಲ್ಲದೆ ಹೋದ್ರೆ ಹೆಣ್ಣಿನ ಬಗ್ಗೆ ಊರ್ ಜನ ಬೇರೆ ಥರನೇ ಮಾತಾಡ್ತಾರೆ. ರೀ, ನೀವಿನ್ನೂ ಹಳೆ ಪದ್ಧತಿನೇ ಫಾಲೋ ಮಾಡ್ತಾ ಇದ್ದೀರಲ್ಲ. ಎಂಗೇಜ್ಮೆಂಟ್ ಆದ್ರೆ ಅರ್ಧ ಮದ್ವೆ ಆದ ಹಾಗೆ. ಭೂಮಿ ಏನು ಸಣ್ಣ ಹುಡುಗಿ ಅಲ್ಲ, ಅವಳಿಗೂ ಲೋಕಜ್ಞಾನ ಇದೆ. ಚೆನ್ನಾಗಿ ಮಾತಾಡ್ತೀಯ ಕಣೆ ನೀನು. ಯಾಕೇಳ, ನೀನಿನ್ನೂ ಆ ಭೂಮಿನ ಮನೆ ಕೆಲಸದವಳ ಥರನೇ ನೋಡ್ತಿದೀಯ. ಅದೇ ಜಾಗದಲ್ಲಿ ನಮ್ಮನೆ ಮಗಳಿದ್ದಿದ್ರೆ ಹೀಗೆ ಮಾತಾಡ್ತಿದ್ಯಾ? ರೀ, ನಾನೇನು ಭೂಮಿನ ತೆಗ್ದಾಕ್ ಮಾತಾಡ್ತಾ ಇಲ್ಲ, ಇರೋ ವಿಚಾರನೇ ಹೇಳ್ದೆ. ನೀವ್ ಇಷ್ಟೆಲ್ಲ ಮಾತಾಡೋರು ಎಂಗೇಜ್ಮೆಂಟ್ ದಿನಾನೇ ಹೇಳ್ಬೇಕಿತ್ತು, ಮದ್ವೆ ಆಗೋವರ್ಗೂ ನಮ್ಮ ಮನೆ ಹುಡುಗಿನ ಹೊರಗಡೆ ಎಲ್ಲೂ ಸುತ್ತಾಡಕ್ ಕಳ್ಸಲ್ಲ ಅಂತ. ಅಂದ್ರೆ ನಿನ್ ಮಾತಿನ ಅರ್ಥ ತಪ್ಪೆಲ್ಲ ನಮ್ ಕಡೆಯಿಂದನೇ ಆಗಿದೆ ಅಂತನಾ? ನಾನು ಯಾರ ಮೇಲೂ ತಪ್ಪು ಹೊರಿಸ್ತಿಲ್ಲ ಕಣ್ರಿ. ನೀವು ಇದಕ್ಕೆಲ್ಲ ನನ್ ಮಗಳು ಕಾರಣ ಅಂತ ಹೇಳ್ತಾ ಇದೀರಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಅಪ್ಪ, ಅಮ್ಮ, ದಯವಿಟ್ಟು ಸುಮ್ನಿರ್ತೀರಾ? ಭೂಮಿ ವಿಚಾರ ಇಟ್ಕೊಂಡು ನೀವಿಬ್ರು ಯಾಕೆ ಜಗಳ ಆಡ್ತಿದ್ದೀರಾ? ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಸೂರ್ಯ, ಅವ್ರು ಯಾವ ಹೋಟೆಲಿಗೆ ಹೋಗ್ತಿದೀವಿ ಅಂತೇನಾದ್ರೂ ಹೇಳಿದ್ರ? ಇಲ್ಲ, ಪ್ರೀತಮ್ ಬಂದಿದ್ದೇ ತಡ ಆಗಿ ಹೋಗಿತ್ತು. ಆದಷ್ಟು ಬೇಗ ಅವನು ಅವಳನ್ನ ಕರ್ಕೊಂಡು ಹೋಗಿ ಬಂದ್ಬಿಡ್ಲಿ ಅಂತ ನಾನು ಹೆಚ್ಚಿಗೆ ವಿಚಾರಿಸಲಿಲ್ಲ. ನೋಡು ಸುರಭಿ, ಈ ಮದುವೆ ನಿಶ್ಚಿತ ಆಗಿದ್ದೇ ಆಕಸ್ಮಿಕವಾಗಿ. ಅಂದ ಮೇಲೆ